ರಾಜ್ಯಾದ್ಯಂತ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಭಾಗದಲ್ಲಿ ನಾನಾ ರೀತಿಯಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಉಡುಪಿಯಲ್ಲೂ ಕೂಡ 3 ಸಿಲುಕಿಕೊಂಡಿದ್ರು. ಕೃತಕ ನೆರೆಯಿಂದಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮನೆಯಲ್ಲಿದ್ದಂಥ 3ರನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಪಾಡಿಗಾರು ಸಮೀಪ 4 ಮನೆಗಳಿಂದ ಜನರನ್ನು ಶಿಫ್ಟ್ ಮಾಡಲಾಗಿದೆ. ಎತ್ತರ ಪ್ರದೇಶಕ್ಕೆ ಶಿಫ್ಟ್ ಮಾಡಿದಂಥ ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸರು, ಸಾರ್ವಜನಿಕರು ಕೂಡ ರಕ್ಷಣಾ ಕಾರ್ಯಕ್ಕೆ ಸಾಥ್ ಕೊಟ್ಟಿದ್ದಾರೆ. ಉಡುಪಿಯ ಪಾಡಿಗಾರು ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ ಇದು. ಅಂತ ನಗರ ಭಾಗದಲ್ಲಿ ಈ ರೀತಿಯ ಕೃತಕ ನೆರೆ ಬರೋದಕ್ಕೆ ಏನು ಕಾರಣ ಅಂತ ಹೇಳಿದರೆ, ಇಲ್ಲಿರುವಂಥ ಅವೈಜ್ಞಾನಿಕವಾದ ಕಾಮಗಾರಿ ಅನ್ನೋದು ಜನ ಒತ್ತಿ ಹೇಳ್ತಾರೆ. ಈ ಭಾಗದ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ನಿರಂತರವಾಗಿ ಪ್ರತಿ ವರ್ಷ ಕೂಡ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು. ಇಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆಗಳಿಲ್ಲ, ಕಾಂಪೌಂಡ್ ಹಾಲ್ಗಳಿಲ್ಲ, ಅಥವಾ ಈ ರೀತಿಯ ಸಮಸ್ಯೆಗಳಿಂದಾಗಿ ಈ ರೀತಿ ನಾವು ಪ್ರತಿ ಸಾರಿ ಕೂಡ ಒಂದು ಮಳೆಗಾಲದಲ್ಲಿ ನೆರೆಗೆ ತುತ್ತಾಗ್ತೇವೆ ಅನ್ನುವಂಥದ್ದು. ನಮ್ಮ ಜೊತೆಗೆ ಇದ್ದಾರೆ. ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಿದೆ, ಏನು ಕಾರಣ ಅನ್ನೋದನ್ನು ನಾವು ಕೇಳೋಣ. ಸರ್, ಮೊದಲನೇದಾಗಿ ರೋಡನ್ನು ಹೈಟ್ ಮಾಡಬೇಕಂತ ನಾವು ಎಷ್ಟೋ ಸರಿ ಮನವಿಯನ್ನು ಮಾಡಿದ್ದೇವೆ. ರಾಜಕೀಯ ಆಗಿರಿ ಎಲ್ಲರಿದ್ದರು. ಮತ್ತು ಸೈಡ್ ತೋಡು ಮಾಡುವಂಥದ್ದನ್ನು ಅದನ್ನು ನಿಗ್ಲೆಕ್ಟ್ ಮಾಡಿದರು. ಹೋದ ಮಳೆಗಾಲಕ್ಕೆ ಮೇಯ್ನ್ ತೋಡಿನ ಅದು ಜರಿದಿದೆ, ಫುಲ್ ಜರಿದಿದೆ. ಅದು ಮೇಯ್ನ್ ತೋಡು ನಮ್ಮದು MG ಟ್ರೇಡರ್ಸ್ ಫ್ಲ್ಯಾಟಿನ ಪಕ್ಕದ ಎಲ್ಲ ಜರಿದಿದೆ. ಸೊ DC ಅವರಿಗೆ ಮನವಿ ಕೊಟ್ಟಿದ್ದು, MLA ಅವರಿಗೆ ಎಲ್ಲರಿಗೂ ಕೊಟ್ಟದ ನೀತಿ ಸಂಹಿತೆಯನ್ನು ಅಡ್ಡ ಇಟ್ಟುಕೊಂಡು ಟೆಂಡರ್ ಆಗಿದೆ, ವರ್ಕ್ ಮಾಡಲಿಲ್ಲ. ಸೊ ಫುಲ್ಲು ಜರಿದಿದೆ, ತೋಡು ಫುಲ್ ಕಂಪ್ಲೀಟ್ ಬ್ಲಾಕ್ ಆಗಿದೆ. ಅಲ್ಲಿ MG ಟ್ರೇಡರ್ಸ್ ಹತ್ತಿರ ಮಾತಾಡಲಿಲ್ಲ. ಸೊ ನಾವು ಹೇಳ್ತಾ ಇದ್ದೇವೆ, ನಾವು ಪೌರಾಯುಕ್ತರಿಗೆ ಹೇಳಿದ್ದೇವೆ, ಒಂದು ದೋಣಿ ಇಡಿ ಅಂತೂ ಸಹ ಹೇಳಿದ್ದೇವೆ. ಅವರಿಗೆ ಬೇಸರ ಆಗಿದೆ ಆ ಮಾತನ್ನು ಹೇಳಿದಾಗ. ಎಷ್ಟೋ ಸರಿ ಹೇಳಿದ್ದೇವೆ. ಮತ್ತು ರೋಡ್ ಹೈಟ್ ಮಾಡುವಂಥದ್ದು, ರೋಡ್ ಸೈಡ್ನಲ್ಲಿ ತೋಡು ಮಾಡುವಂಥದ್ದು. ಈಗಾಗಲೇ ಗುಂಡಿಬೈಲು ಭಾಗದಲ್ಲಿರುವಂಥ, ಪಾಡಿಗಾರು ಭಾಗದಲ್ಲಿರುವಂಥ ಮನೆಯಲ್ಲಿರುವಂಥ ಅನಾರೋಗ್ಯ ಪೀಡಿತರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು ದೃಶ್ಯಗಳಲ್ಲಿ ನಾವು ಗಮನಿಸ್ಬೋದು. ಪಾಪ ಅವರು ಅನಾರೋಗ್ಯದಿಂದ ಬಳಲ್ತಾ ಇರುವಂಥದ್ದು. ಆದರೆ ಸದ್ಯ ಒಂದು ಕಡೆಯಿಂದ ಶೀತದ ವಾತಾವರಣ ಇರೋದರಿಂದ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೆ ಅವರ ಮನೆಯವರು ಬಯಸಿದಂತೆ ಅವರನ್ನು ಈಗಾಗಲೇ ಅಗ್ನಿಶಾಮಕ ದಳದ ತಂಡ ಶಿಫ್ಟ್ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಅವರಿಗೆ ಸರಿಯಾಗಿ ನಡೆದಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ಅಷ್ಟೊಂದು ಸಶಕ್ತರು ಕೂಡ ಅಲ್ಲ. ಆ ಕಾರಣದಿಂದಾಗಿ ಅವರನ್ನು ಜಾಗರೂಕತೆಯಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಈ ರೀತಿಯ ಎಲ್ಲಿ ಅನಾರೋಗ್ಯ ಇದ್ದವರು ಅಥವಾ ಹಿರಿಯರು, ವಯಸ್ಸಾದವರು ಮತ್ತು ಮಕ್ಕಳನ್ನು ನಿರಂತರವಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದೆ. ತಂಡ ಮುಂಜಾನೆಯಿಂದ ಅವಿರತ ಶ್ರಮದಿಂದ ದುಡಿತಾ ಇರುವಂಥದ್ದು. ಹಾಗಾಗಿ ನಾವು ಗಮನಿಸ್ಬೋದು, ಇಂಥ ಪರಿಸ್ಥಿತಿ ಇನ್ನೂ ಬೇರೆ ಕಡೆಯಲ್ಲೂ ಕೂಡ ಇರುವಂಥದ್ದು. ನಗರದಲ್ಲಿ ಈ ರೀತಿಯ ನೆರೆ, ಕೃತಕ ನೆರೆ ಅಂತ ಹೇಳಬೇಕು, ಯಾಕಂದರೆ ಇದು ನೆರೆ ಅಲ್ಲ, ಕೃತಕ ನೆರೆ. ನಗರದಲ್ಲಿ ನಾವು ಮಾಡಿರುವಂಥ ಸಮಸ್ಯೆಯಿಂದ ಸರ್ಕಾರ ಎಚ್ಚೆತ್ತುಕೊಳ್ಳದ ಕಾರಣದಿಂದಾಗಿ ಈ ರೀತಿಯ ಒಂದು ಸಮಸ್ಯೆ ಸೃಷ್ಟಿಯಾಗ್ತಾ ಇರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ನಾವು ಮತ್ತೆ ಹೇಳುವಂಥದ್ದು, ಒಳಚರಂಡಿ ವ್ಯವಸ್ಥೆ ಸರಿಯಾಗದೆ ಇರುವ ಕಾರಣಕ್ಕೆ ಅವೈಜ್ಞಾನಿಕವಾಗಿ ಒಂದು ಕಾಮಗಾರಿಗಳನ್ನು ನಡೆಸಿರೋದ್ರಿಂದ ಅಥವಾ ಅದರ ಕಡೆಗೆ ಯಾವುದೇ ರೀತಿಯ ಗಮನ ಕೊಡದೇ ಇರೋದ್ರಿಂದ ಈ ರೀತಿಯ ಒಂದು ನೆರೆ ಸೃಷ್ಟಿಯಾಗುವಂಥದ್ದು. ಯಾಕಂದರೆ ಎಲ್ಲೋ ನದಿ ಪಾತ್ರದಲ್ಲೋ ಅಥವಾ ಸಮುದ್ರ ತೀರದಲ್ಲೋ ಈ ಥರ ನೆರೆ ಬಂದರೆ ಅದಕ್ಕೆ ಯಾರೂ ಹೊಣೆ ಅಲ್ಲ ಅಂತ ನಾವು ಹೇಳ್ಬೋದು. ಆದರೆ ನಗರದ ಪ್ರಮುಖ ಭಾಗ ಅಂತ ನಾವು ಹೇಳ್ತೇವೆ. ಇದೊಂದು ಹೃದಯ ಭಾಗ, ಉಡುಪಿ ನಗರದ ಹೃದಯದಲ್ಲಿ ಇರುವಂಥ ಜಾಗ ಇದು. ಇಲ್ಲಿ ಈ ರೀತಿಯ ಸಮಸ್ಯೆ ಆದರೆ ಜನ ಎಲ್ಲಿಗೆ ಹೋಗಬೇಕು, ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಜಿಲ್ಲಾಡಳಿತ ಇರ್ಬೋದು, ಈ ಭಾಗದ ರಾಜಕಾರಣಿಗಳು ಇರ್ಬೋದು, ಒಂದು ರೀತಿಯಲ್ಲಿ ದಪ್ಪ ಚರ್ಮದ ಜನ ಅಂತ ನಾವು ಕರಿಬೇಕಾಗ್ತದೆ. ಯಾಕಂದರೆ ಇಲ್ಲ ಅಂದರೆ ಈ ರೀತಿ ಜನ ಸಮಸ್ಯೆ ಪಡುವಂತಾಗ್ತದೆ ಅಂತಂದರೆ ಇದು ಯಾವುದೋ ಅನಿರೀಕ್ಷಿತ ಅಲ್ಲ. ಇದು ಈ ವರ್ಷಕ್ಕೆ ಮಾತ್ರ ಸೀಮಿತ ಕೂಡ ಆಗಿರೋದಲ್ಲ. ಇದು ಯಾವಾಗ ಮಳೆ ಇದೆ ಆವತ್ತಿನಿಂದೆಲ್ಲ ಈ ರೀತಿಯ ಸಮಸ್ಯೆಗಳು ಉಡುಪಿಯಲ್ಲಿ ನಡೀತಾ ಇದೆ. ಯಾಕಂದರೆ ಸಾಕಷ್ಟು ಸೈಟ್ಗಳು ಅಥವಾ ಮನೆಗಳು ಎದ್ದು ನಿಲ್ತವೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಬೇಕಾದಂಥ ಚರಂಡಿ ವ್ಯವಸ್ಥೆಗಳನ್ನು ಮಾಡೋದಿಲ್ಲ. ಮನೆಯನ್ನು ಕಟ್ತಾರೆ, ಎಲ್ಲಿ ಜಾಗ ಸಿಗ್ತದೆ ಅದನ್ನು ಫಿಲ್ ಮಾಡ್ತಾರೆ, ಮಣ್ಣು ತಂದು ತುಂಬಿಸಿ ಅದರಲ್ಲಿ ಮನೆ ಕಟ್ತಾರೆ, ಸೈಟ್ ಮಾಡ್ತಾರೆ. ಆದರೆ ಅದಕ್ಕೆ ಬೇಕಾದಂಥ ಒಳಚರಂಡಿ ವ್ಯವಸ್ಥೆಗಳನ್ನು ಮಾಡೋದಿಲ್ಲ. ಇದರಿಂದಾಗಿ ಜನ ಸಂಕಷ್ಟ ಪಡಬೇಕಾಗ್ತದೆ. ಜನ ವರ್ಷದಲ್ಲಿ ಒಂದು ಮಳೆಗಾಲ ಅಂತ ಬಂದಾಗ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ, ಮನೆ ಬಿಟ್ಟು ಹೋಗಬೇಕಾಗ್ತದೆ, ಅವರ ಆಸ್ತಿ ಪಾಸ್ತಿ ಕೂಡ ನಷ್ಟ ಆಗ್ತದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಮತ್ತು ಯಾರು ಜನನಾಯಕರು ಅಂತ ಇದ್ದಾರೆ ಅವರೊಂದಷ್ಟು ಜನರ ಪರವಾಗಿ ಕೆಲಸ ಮಾಡುವಂಥ ಕಡೆಗೆ ಗಮನ ಹರಿಸಬೇಕು. ಅಂಥ ಒಂದು ಭವಿಷ್ಯದಲ್ಲಿ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಜನಕ್ಕೆ ಈ ಸಮಸ್ಯೆ ಉಂಟಾಗೋದಿಲ್ಲ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಉಡುಪಿಯಲ್ಲಿ, ವಾತಾವರಣ ಮಾಹಿತಿ ಕೊಡೋದಾದ್ರೆ?
ಎಸ್ ಹರೀಶ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ನೋಡಿ, ಇಲ್ಲಿ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ಕೊಡೆಯನ್ನು ಹಿಡ್ಕೊಂಡು ಆ ಎದೆಯ ಭಾಗದಲ್ಲಿ ನೀರು ಹರಿತಾ ಇದೆ. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೂ ಕೂಡ ಅಲ್ಲೇನಾದ್ರು ಹಳ್ಳ ಇದ್ದು ಅಥವಾ ಚರಂಡಿ ಇದ್ದು ಅಥವಾ ಏನಾದ್ರು ದೊಡ್ಡ ಗುಂಡಿ ಇದ್ದರೆ ಆತ ಅದರಲ್ಲಿ ಹೊರಟೋಗ್ತಾನೆ, ಸ್ವಲ್ಪ ಯಾಮಾರಿದ್ರು ಕೂಡ. ನೋಡಿ, ಉಡುಪಿಯಲ್ಲಿ ಮಳೆ ಅವಾಂತರ. ಒಂದು ಕುಟುಂಬದ ಸದಸ್ಯರು ಸಿಲುಕೊಂಡಿದ್ರು ಮನೆ ಒಳಗಡೆ, ಹೊರಗಡೆ ಬರೋದಕ್ಕಾಗದೆ. ಆ ವಿಚಾರ ಗೊತ್ತಾಗಿ ರಕ್ಷಣಾ ಪಡೆಗಳು ಹೋಗಿ ಅವರನ್ನು ಹೊರಗಡೆ ಕರೆದುಕೊಂಡು ಬರುವಂಥ ಕಾರ್ಯವನ್ನು ಮಾಡಿದ್ದಾರೆ. ರಕ್ಷಣೆ ಮಾಡಿ ಎತ್ತರದ ಪ್ರದೇಶಕ್ಕೆ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. 4 ಮನೆಗಳಿಂದ ಜನರನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಪಾಡಿಗಾರು ಬಳಿ ಇದ್ದಂಥ 4 ಮನೆಗಳು, ಆ 4 ಮನೆಗಳು ಕೂಡ ಸುತ್ತಮುತ್ತ ಜಲಾವೃತವಾಗಿತ್ತು. ಯಾರು ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಆ ವಿಚಾರ ಗೊತ್ತಾಗಿ ರಕ್ಷಣಾ ಪಡೆಗಳು ತೆರಳಿ ಅವರನ್ನು ರಕ್ಷಣೆ ಮಾಡಿ ಎತ್ತರದ ಪ್ರದೇಶಕ್ಕೆ ಬಿಟ್ಟು ಬಂದಿದ್ದಾರೆ.